ನಾನು ನೇರವಾಗಿ ಒಂದು ಕ್ವಶನ್ ಕೇಳ್ತೀನಿ. ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನ ನೋಡಿ ಕೊಲೆ ಮಾಡೋಂಗೆ ಇದ್ಬಿಟ್ರೆ ನಮ್ಮ ಇಂಡಿಯಾ ಪಾಪ್ಯುಲೇಷನ್ನು ನಾಳೆ ಬೆಳಗ್ಗೆಗೆ ಒಂದು 20 ಜನ ಬದುಕ್ತಾರಷ್ಟೇ ಇಂಡ್ಯಾದಲ್ಲಿ. ಮಿಕ್ದವರೆಲ್ಲ ಟಿಕೆಟೇ. ಯಾಕೆಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳಾಗ್ತಾರೆ. ಹಂಗನ್ಬಿಟ್ಟು ಅವ್ರನ್ನೆಲ್ಲ ಹುಡ್ಕೊಂಡೋಗಿ ಕೊಚ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ? ಸೊ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳು ಕಮೆಂಟ್ಗಳನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಸೋಷಿಯಲ್ ಮೀಡಿಯಾ ಅಷ್ಟೇ, ಒನ್ಸ್ ಸ್ಕ್ರಾಲ್ ಅಂತಂದರೆ ಮುಗಿದೋಯ್ತು. ಆಮೇಲೆ ಈ ಅಶ್ಲೀಲ ವೀಡಿಯೋಗಳನ್ನ ಕಳಿಸಿದ್ದ ಸರ್, ನಾನು ಡೈರೆಕ್ಟಾಗೆ ಕೇಳ್ತೀನಿ ಎಲ್ಲರಿಗೂ, ಇವ್ರ ಅಭಿಮಾನಿಗಳಿಗೆ ಅಂತಲೇ ಅಲ್ಲ, ಸಾಮಾನ್ಯ ಮನುಷ್ಯನಿಗೆ ಕೇಳ್ತೀನಿ, ನಿಮ್ಮ ಲೈಫಲ್ಲಿ ನೀವು ಯಾರೂ ಅಶ್ಲೀಲ ವೀಡಿಯೋಗಳ್ನ ನೋಡೇ ಇಲ್ವಂಗಾರೆ? ನಿಮ್ಮ ಮೊಬೈಲಲ್ಲಿ ಅಶ್ಲೀಲ ವೀಡಿಯೋಗಳ್ನ ನೋಡೇ ಇಲ್ಲ, ಅದನ್ನ ನೋಡಿ ನೀವು ಮಜಾ ತಗೊಂಡೇ ಇಲ್ಲ, ಇನ್ನೊಬ್ಬನಿಗೆ ಅದನ್ನು ತೋರಿಸೇ ಇಲ್ಲ, ಫಾರ್ವರ್ಡ್ ಮಾಡೇ ಇಲ್ಲ ಅಂದ್ಬಿಟ್ಟು ನಿಮ್ಮ ಬದನೆಕಾಯಿಗಳನ್ನ ಮುಟ್ಕೊಂಡು ನೀವು ಹೇಳ್ಬಿಡಿ, ಪ್ರಾಮಿಸ್ ಮಾಡಿಬಿಡಿ ನೋಡೋಣ. ಸೊ ಅದು ಹ್ಯೂಮನ್ ಟೆಂಡೆನ್ಸಿ. ಸ್ವಲ್ಪ ತಿಕ್ಕಲು ಜಾಸ್ತಿ ಆದಾಗ ಈ ಥರ ಏನೊಂದು ಮಾಡಿರ್ತಾರೆ. ಅದಕ್ಕೆ ಪೊಲೀಸವರು ಇದ್ದಾರೆ, ಕಾನೂನಿದೆ. ಒಂದೇ ಒಂದು ಮಾತು ನೋಡಿ ಸರ್, ಫ್ರೆಂಡ್ಸ್ ಅಥವಾ ನಾವು ಚೂಸ್ ಮಾಡ್ಕೊಳ್ಳೋ ಸರ್ಕಲ್ ಇದೆ ಗೊತ್ತಾ, ಅದು ಹೆಂಗಿರಬೇಕು ಅಂತಂದರೆ ಅದು ನಮ್ಮನ್ನು ಕಾಪಾಡಬೇಕು. ಅದು ನಮ್ಮನ್ನು ನಾಳೆ ದಿನ ಒಳ್ಳೆ ಬೆಳವಣಿಗೆ ಮಾಡೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಉಪೇಂದ್ರ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಅವರು ಯಾವುದಾದೋ ಚಪ್ಪರ್ಗಳು ಸವಾಸ ಮಾಡಿಲ್ಲ. ಮುರಳಿ ಮೋಹನ್ ಅಥವಾ ವಿ ಮನೋಹರ್, ಸಾಧು ಕೋಕಿಲ ಇಂಥವ್ರ ಸವಾಸಗಳು ಮಾಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಬೆಳೆದಿದ್ದಕ್ಕೆ ಇವತ್ತು ನಾವು ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಕರಿತೀವಿ ಅಲ್ವಾ? ಅದೇ ಇಲ್ಲಿ ಏನಾಗೋಯ್ತು, ಯಾರೋ ಅಶ್ಲೀಲ ಮೆಸೇಜ್ ಹಾಕ್ಬಿಟ್ನಂತೆ, ಅದನ್ನು ಡಿಲೀಟ್ ಮಾಡಿದರೆ ಆಗೋಗಿರೋದು. ಆಯಿತು, ಡಿಲೀಟ್ ಮಾಡಲಿಲ್ಲ. ಆ ಲೇಡಿ ಯಾರಿಗೋ ಒಬ್ರಿಗೆ ತೋರಿಸಿದ್ರು ಅಲ್ವಾ? ಆ ವ್ಯಕ್ತಿ ಅದನ್ನು ನೋಡಿಬಿಟ್ಟು ಅವನೊಬ್ಬ ಮೆಚೂರ್ಡ್ ಪರ್ಸನ್ ಆಗಿದ್ದರೆ, ಒಬ್ಬ ಬುದ್ಧಿಶಕ್ತಿ, ಚೆನ್ನಾಗಿ ಯೋಚನೆ ಮಾಡೋ ಶಕ್ತಿ ಇರೋಂಥ ವ್ಯಕ್ತಿ ಆಗಿದ್ದರೆ ಅವ್ನು ಮಾಡಬೇಕಾಗಿದ್ದೆ ಫಸ್ಟ್ ಕೆಲಸ ಏನು ಗೊತ್ತಾ? ಅದು ನೋಡಿಬಿಟ್ಟು, ಓಕೆ ಅಕ್ಕ, ನಾನು ನೋಡಿದ್ದೀನಲ್ಲ, ನಾನು ಆ ಹುಡುಗ ಯಾರು ಏನು ಅಂತ ತಿಳ್ಕೊಂಡು ಅವನಿಗೆ ಬುದ್ಧವಾದ ಹೇಳ್ತೀನಿ, ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳ್ಬಿಟ್ಟಿದ್ದಿದ್ರೇ ಇದು ಅಲ್ಲಿಗೆ ನಿಂತೋಗಿರೋದು. ಇವರು ಅದನ್ನು ಮಾಡಲಿಲ್ಲ. ಹೋಗಲಿ, ಏನೋ ಒಂದು ಮೈಂಡ್ ಸೆಟ್ಟು ಅವ್ರಿಗೆ, ಅದನ್ನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು ಅವರು? ದರ್ಶನ್ ಅವ್ರಿಗೆ ತಿಳಿಸಿದ್ರು. ದರ್ಶನ್ ಅವ್ರು ಅಟ್ಲೀಸ್ಟು ಅವ್ನು ಯಾರಿಗನ ಫೋನ್ ಹಾಕ್ಕೊಡೋ, ನಾನೇ ಮಾತಾಡ್ತೀನಿ ಡೈರೆಕ್ಟಾಗಿ ಅಂದ್ಬಿಟ್ಟು, ಯಾಕೋ ಅಂದ್ಬಿಟ್ಟು ಫೋನಲ್ಲಿ ಒಂದು 4 ಮಾತು ಬೈದ್ಬಿಟ್ಟಿದ್ದಿದ್ರೆ ಅವನಿಗೆ ಪದ್ರಗೊಟ್ಟೋಗ್ಬಿಟ್ರು ಅವನು. ಅಯ್ಯೋ, ದರ್ಶನ್ ಅವ್ರು ಫೋನ್ ಮಾಡಿ ಉಗೀತಾವ್ರ, ಯಾಕಪ್ಪ ಬೇಕಿದು ಅಂತಂದ್ಬಿಟ್ಟು. ಸೊ ಅದು ಅಲ್ಲಿಗೆ ಕಟ್ಟಾಗ್ಬಿಟ್ರೋದು ಅಲ್ವಾ? ಅವ್ರು ಅದನ್ನು ಮಾಡಲಿಲ್ಲ. ನೆಕ್ಸ್ಟು ಇಲ್ಲಿ ಯಾರೋ ಟಿ ವಿನಲ್ಲಿ ನೋಡ್ತಾ ಇದ್ದೀವಿ, ಯಾರೋ ಚಿತ್ರದುರ್ಗದಿಂದ ಯಾರೋ ಅಧ್ಯಕ್ಷರು ಏನೋ ಅವನಿಗೆ ವಿಷಯ ಹೋಗಿದೆ ಅಲ್ವಾ, ಈ ಥರ ಇದನ್ನಪ್ಪ ಅವನ್ನ ಕರೆಸು ಅಂತನ್ನೋ ಥರ. ಅವನು ಕೂಡ ಅಷ್ಟೇ ಬುದ್ಧಿವಂತ ಆಗಿದ್ದರೆ, ಅಣ್ಣ ನೀವು ಹೇಳಿದ್ರಿ ಅಲ್ವಾ, ನೀವು ತಲೆ ಕೆಡಿಸ್ಕೊಂಬಿಡಿ ಅಣ್ಣ, ಅವನಿಗೆ 4 ಬಿಟ್ಟು ನಾವು ಬುದ್ಧಿ ಹೇಳ್ತೀವಿ, ಇನ್ನೊಂದು ಸಲ ಈ ಥರ ಮಾಡ್ದಿರೋಂಗೆ ನಾವು ಬುದ್ಧಿ ಹೇಳ್ತೀವಿ ಅಂತ ಅಂದ್ಬಿಟ್ಟಿದ್ದಿದ್ರೆ ಅದು ಅಲ್ಲಿಗೆ ನಿಂತೋಗಿರೋದು. ಅವನು ಅದನ್ನು ಮಾಡಿಲ್ಲ. ಸೊ ಒಂದು ಸರ್ಕಲ್ನಲ್ಲಿ ಇರೋವಂಥ ಪ್ರತಿಯೊಬ್ಬರೂ ಮೆಚ್ಯೂರ್ಡ್ ಡಿಸಿಷನ್ ತೊಗೊಳಕ್ಕೆ ಗೊತ್ತಿಲ್ಲ ಅನ್ನೋಂಥ ಯುವಕರಾಗ್ಬಿಟ್ರೆ ಹಿಂಗೆ